ನೋಡಿರಿ ರಸ್ತೆಗಳು ಯಾವ ಥರ ಇದೆ, ಸಿಸ್ಟಮ್ಸ್ ಯಾವ ಥರ ಇದೆ, ರೋಡ್ ಸಿಸ್ಟಮ್ಸ್. ನಮ್ಮೂರಿನ ರಸ್ತೆಗಳು ಈ ಥರ ಆಗಬೇಕಾ? ಹಂಗಂದರೆ ನೀವು 2,000 ರೂಪಾಯಿನ ಆಸೆಗೆ, ಪುಕ್ಷಟೆ ಅಕ್ಕಿಗೆ, ಪುಕ್ಷಟೆ ಎಣ್ಣೆಗೆ ಓಟ್ ಹಾಕಿದರೆ ಖಂಡಿತ ಈ ಥರ ಆಗುತ್ತೆ. ಅದು ಚೇಲಗಳು ಇರ್ತಾರಲ್ಲ, ಅವ್ನು ಯಾವನ ಲೀಡ್ರುಗಳು ಇರ್ತಾರಲ್ಲ, ಲೀಡ್ರ್ ಚೇಲಗಳು ಅವ್ನಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ನ ಜೊತೆ ರಾತ್ರಿ ಎಣ್ಣೆ ಹೊಡ್ಕೊಂಡು, ಅಣ್ಣ ನಾನು ಇವತ್ತು ಆ ರೋಡ್ ಮಾಡಿದೆ, ಈ ರೋಡ್ ಮಾಡಿದೆ ಅಣ್ಣ, ನನಗೆ ಇವತ್ತು ಇದ್ರಾಗ 5,000 ಕಮಿಷನ್ನು, 10,000 ಕಮಿಷನ್ನು. ಇಟ್ ಮೀನ್ಸ್ ಫ್ಯಾಕ್ಸ್ಗಳಲ್ಲಿ ತಿಂದು ತೇಗಿ ನಮ್ಮ ದುಡ್ಡಲ್ಲೇ ತಿಂದು ತೇಗಿ ಮಜಾ ಮಾಡಿಬಿಡ್ತಾರೆ ಬಾರಲ್ಲಿ ಮಕ್ಕಳು. ಸೊ ನೀವು 2,000 ರೂಪಾಯಿ 5,000 ರೂಪಾಯಿ ಇಸ್ಕೊಂಡು ವರ್ಷ ಪೂರ್ತಿ ಕತ್ತಿ ದುಡ್ದು ಏನಾದರೂ ನಿಮ್ಗೆ ಕೆಲಸ ಬೇಕಂದ್ರೆ ಅವ್ರ ಮನೆ ಮುಂದೆ ಈ ಥರ ಅಲ್ಲಾಡಿ ಅವನು ನಿಮಗೆ 1 ಪೀಸೋ 2 ಪೀಸೋ ಹಾಕ್ತಾನೆ. ಅದು ಬಾಯಿ ಸಿಕ್ಕಂಗೆ ಬೈದು ಅದು ತಿಂಗಳಗಟ್ಟಲೆ 2 ತಿಂಗಳಗಟ್ಟಲೆ ಕಾಯಿಸಿ ನಿಮ್ಮ ಕೆಲಸ ಮಾಡಿಕೊಡ್ತಾನೆ. ನೋಡಿರಿ, ಈ ಥರ ಇದೆ ನಿಮ್ಮ ಹಣೆ ಬರ. ಇಟ್ ಮೀನ್ಸ್ ನಮ್ಮ ಹಣೆ ಬರ, ನಮ್ಮ ದೇಶದ ಹಣೆ ಬರ. ನಾವು ಯಾವತ್ತು ನಮ್ಮ ಓಟನ್ನು ಹಣ ಮತ್ತು ಹೆಂಡಕ್ಕೆ ಮಾರ್ಕೊಂಡು ನಿಂದಿರ್ಸ್ತೀವೋ ಆವತ್ತೇ ನಮ್ಮ ದೇಶ ಅಥವಾ ನಮ್ಮೂರು ಉದ್ಧಾರ ಆಗುತ್ತೆ. ನೋಡಿರಿ ಯಾವ ಥರ ಸಿಸ್ಟಮೆಟಿಕ್ ರೂಲ್ಸ್ ಯಾವ ಥರ ಇದೆ. ಇಷ್ಟಿದೆ ನೋಡಿ. ಪಬ್ಲಿಕ್ ನೋಡಿರಿ, ಈ ಕಡೆ ಸೈಡಲ್ಲೆಲ್ಲ ನೋಡಿರಿ ಫುಟ್ಪಾತ್ ಯಾವ ಥರ ಇದೆ. ಸಿಗ್ನಲ್ಸ್ ನೋಡಿರಿ ಎಷ್ಟು ಸಿಸ್ಟಮೆಟಿಕ್ ಆಗಿದೆ ಅಲ್ಲ. ಈ ಥರ ಎಲ್ಲ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಏನಪ್ಪ ಅಂದರೆ ಆ ಆಸೆನ ಸಾಕಾರಗೊಳಿಸೋಕ್ಕೆ ಒಬ್ಬನೂ ಪ್ರಯತ್ನ ಮಾಡಲ್ಲ. ಪ್ರಯತ್ನ ಮಾಡ್ಬೇಕಂದ್ರೆ ನೀವು ಬಂದು ರೋಡಿಗೆ ಮಾಡ್ಬೇಕಂತ ಏನಿಲ್ಲ. ಜಸ್ಟ್ 1 ವೋಟ್ ನೀವು ಅರ್ಹತೆ ಇರೋನಿಗೆ, ನಿಮ್ಮ ಕೆಲಸ ಮಾಡೋನಿಗೆ ವೋಟ್ ಹಾಕಿದರೆ ಖಂಡಿತ ನಾವು ನಮ್ಮ ದೇಶ ಬದಲಾಗುತ್ತೆ. ನೋಡಿರಿ ಯಾವ ಥರ ಸಿಸ್ಟಮೆಟಿಕ್ ಇದೆ, ನೋಡಿರಿ ಯಾವ ಥರ ಲೇನ್ಸ್ ಇದೆ. ಇದೆಲ್ಲ ಬದಲಾವಣೆ ಬೇಕಂದರೆ ಬದಲಾವಣೆ ಬಯಸ್ತೀವಿ ಹೊರತು, ಬದಲಾವಣೆ ನಮ್ಮ CM ಬದಲಾವಣೆ ಆಗಬೇಕು, ನಮ್ಮ ಲೀಡ್ರ್ ಬದಲಾವಣೆ ಆಗಬೇಕಂತ ಬಯಸ್ತೀವಿ ಹೊರತು, ನಮಗೆ ನಮ್ಮದೇ ಆಗ್ತಕ್ಕಂಥ ರೋಡ್ ಬದಲಾವಣೆ ಆಗ್ಬೇಕಂತ ಬಯಸಲ್ಲ. ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಚರಂಡಿ ಕ್ಲೀನ್ ಆಗ್ಬೇಕಂತ ಬಯಸಲ್ಲ. ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ಗಾರ್ಬೇಜ್ ಅದನ್ನು ಪಾರ್ಕಾಗಿ ಪರಿವರ್ತನೆ ಮಾಡಬೇಕಂತ ಬಯಸಲ್ಲ. ಜಸ್ಟ್ ನಮಗೆ ಬದಲಾವಣೆ ಬೇಕು. ಏನು ಬೇಕು? ಎಲ್ಲರೂ ಹೇಳ್ದಂಗೆ ಲೈಕ್ ಒಳ್ಳೊಳ್ಳೆ ವಿದ್ಯಾವಂತರು ತಿಳಿದಂಥವ್ರು ಪೋಸ್ಟ್ ಮಾಡ್ತಿರ್ತಾರೆ. ನಾನು ಜಾಸ್ತಿ ನೋಡೋದು ಪ್ರಜಾಕೀಯ ಮತ್ತು KRS ನೋಡು. ಎಷ್ಟು ಅವ್ರದ್ದೆಲ್ಲ ವೀಡಿಯೋ ನೋಡಿದಾಗ, ಸ್ಪೆಷಲಿ KRS ವೀಡಿಯೋ ನೋಡಿದಾಗ ಮೈಯೆಲ್ಲ ಉರಿತೈತಿ. ನನ್ನ ಮಕ್ಕಳು ಎಷ್ಟು ಲಂಚ ತಿಂದು ನನ್ನ ಮಕ್ಕಳು ಅವ್ರ ಹೆಂಡ್ರ ಮಕ್ಕಳಿಗೆ ಆ ಲಂಚದಲ್ಲೇ ಬಾಳಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಹೆಂಡ್ರ ಮಕ್ಕಳ ಜೀವನ ಹೆಂಗಾದ್ರೂ ನಾಳೆ ತಲೆ ಹತ್ಕೊಂಡು ಜೀವನ ಮಾಡ್ತಾರೋ ಸಮಾಜದಲ್ಲಿ ಅಂತ ಅರ್ಥ ಆಗಲ್ಲ. ನೋಡಿರಿ ಎಷ್ಟು ನೀಟಾಗಿದೆ, ಹೌದಾ? ಹೋಗ್ಲಿ ಬಿಡ್ರಿ, ಇವ್ರು ಮಾತಾಡಿ ನನ್ನ ಮಕ್ಕಳು ನಾವು ಸುಮ್ಮನೆ ಹಾಳು ಮಾಡ್ಕೊಳ್ಳೋದು. ಹೌದಾ? ನಾನು ನಮ್ಮ ಜನಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ನೋಡ್ರಿ, ಸೇವಕನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಸೇವೆ ಮಾಡೋನು, ನಿಮ್ಮ ಊರಿಗೆ ಕೆಲಸ ಮಾಡೋನು, ನಿಮ್ಮ ಏರಿಯಾಗೆ ಕೆಲಸ ಮಾಡೋನು ಬಂದರೆ ಖಂಡಿತ ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡಬೇಕು ಹೊರತು ಗಿಂಬಳಕ್ಕೋಸ್ಕರ 4 ಚೇಲಗಳು ಇರ್ತಾರೆ ಜೊತೆಗೆ ಅವ್ರ ಜೈ ಅನ್ನೋಕ್ಕೋಸ್ಕರ ಕೆಲಸ ಮಾಡಬಾರ್ದು. ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಖಂಡಿತ ಇವತ್ತಲ್ಲ ನಾಳೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ನೋಡ್ರಿ, ಯಾವುದೋ ರಾಜ್ಯದಲ್ಲಿ ಮೊನ್ನೆ ಗೆದ್ದ ಅವನು ಯಾವ ಥರ ಗೆದ್ಬಿಟ್ಟ. ಅದ ಇಟ್ಸ್ ಹಿಸ್ಟ್ರಿ. ಅವನು ಈ ಎಲ್ಲ ಅಷ್ಟೇ ಮೀಡಿಯಾದವರು ನೋಡಿ ತೋರಿಸ್ತಾರೆ ಹಿಸ್ಟ್ರಿ ಹಂಗೆದ್ದ ಹಿಂಗೆದ್ದ ಅಂತೇಳಿ. ಬಟ್ ಅವನು ಯಾವ ಥರ ಗೆದ್ದ ಅಂತೇಳಿ ಯಾರು ಡಿಸ್ಕಸ್ ಮಾಡಲ್ಲ. ಯಾಕಂದರೆ ಎಲ್ಲ ಹಂಗೆ ಕಲಿಸ್ಬಿಟ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ. ಹಿಸ್ಟ್ರಿ ಹೆಂಗಾದ್ರೂ ಮಾಡಿ ಗೆಲ್ಲಬೇಕು. ಹೆಂಗೆ ಗೆದ್ದ ಅಂತ ಒಬ್ಬ ನ್ಯೂಸ್ನ ಹೇಳ್ತಾನೆ, ಹಿಂಗೆ ಗೆದ್ದ ಅಂತ ಅದು ಬೇರೆ ವಿಷಯ. ಅವನು ಗೆದ್ದನಲ್ಲ ನೋಡ್ರಿ, ಅವನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತಾರೆ. ಚಟ್ಟ ಆಸೆಗಳಿಗೆ ಜನಗಳು ಬಲಿಯಾಗಿ ಇದೆ ನಮ್ಮ ದೇಶದ ಹಣೆ ಬರ. ಬದಲಾಗೋಣ.
ಬದಲಾಗಬೇಕು. ಬದಲಾದರೆ ಅಟ್ಲೀಸ್ಟ್ ಇವತ್ತಲ್ಲ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗಾದರೂ ಉದ್ಧಾರ ಆಗ್ತೀವಿ. ಜಾತಿ ಜಾತಿ ಅಂತ ಬಡ್ದಾಡಿದ್ರೆ ಗೋವಿಂದ ಗೋವಿಂದ.